ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫ್ಲಿಪ್ಕಾರ್ಟ್ನಲ್ಲಿ ಶುರುವಾಗ್ತಾ ಇದೆ ಸಾಸಾ ಲೇಲೆ. ಏನಪ್ಪ ಇದು ಸಾಸಾ ಲೇಲೆ ಅಂತ ಅಂದರೆ, ಈ ಸಲ ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಡಬಲ್ ಡೀಲ್ಸು, ಡಬಲ್ ಆಫರು. ಇದಕ್ಕೋಸ್ಕರನೇ ಫ್ಲಿಪ್ಕಾರ್ಟ್ನವರು ಸಾಸಾ ಲೇಲೆ ಅಂತ ಹೆಸರನ್ನು ಇಟ್ಟಿದ್ದಾರೆ. ಇದು ಮೇ 1ನೇ ತಾರೀಕು ಮಧ್ಯಾಹ್ನದಿಂದ ಶುರುವಾಗುತ್ತೆ. ಪ್ಲಸ್ ಮತ್ತೆ VIP ಮೆಂಬರ್ಸ್ಗಳಿಗೆ 12 ಗಂಟೆ ಮುಂಚೆನೇ ಶುರುವಾಗ್ತಾ ಇದೆ. ಸೊ ನೀವು ಈ ವರ್ಷ ಬಿಗ್ಗೆಸ್ಟ್ ಡೀಲ್ಗೆ, ಬಿಗ್ಗೆಸ್ಟ್ ಸೇಲ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಸಾಸಾ ಸೇಲ್ನಲ್ಲಿ ನಿಮಗೆ ಕೇವಲ 10 ನಿಮಿಷದಲ್ಲಿ ಸ್ಮಾರ್ಟ್ಫೋನ್ನ ಮನೆಗೆ ಡೆಲಿವರ್ ಮಾಡ್ತಾರೆ. ಕೇವಲ 10 ನಿಮಿಷದಲ್ಲಿ. ಜೊತೆಗೆ ಫ್ಲ್ಯಾಗ್ಶಿಪ್ ಫೋನ್ಗಳ ಮೇಲೆ ನೆವರ್ ಬಿಫೋರ್ ಪ್ರೈಸ್ ಸಿಗ್ತಾ ಇದೆ. iPhone 16 ನೆವರ್ ಬಿಫೋರ್ ಪ್ರೈಸು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಲೋಯೆಸ್ಟ್ ಪ್ರೈಸ್ ಎವರ್. ಜೊತೆಗೆ SBI ಕಾರ್ಡ್ ಮೇಲೆ 10% ಇನ್ಸ್ಟಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ನೀವೇನಾದರೂ ಈ ಸೇಲ್ ಟೈಮಲ್ಲಿ, ಈ ಸಾಸಾ ಲೇಲೆ ಟೈಮಲ್ಲಿ ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನು, ಗ್ಯಾಜೆಟ್ಟು, ಹೋಮ್ ಅಪ್ಲೈನ್ಸಸ್ ಏನೇ ಪರ್ಚೇಸ್ ಮಾಡಬೇಕು ಅಂತಿದ್ರು ನೋಡಿ, ಒಂದು ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ. ನಾನಿವತ್ತು ಕೆಲವೊಂದು ಪ್ರಾಡಕ್ಟ್ಗಳ ಲಿಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಯಾವುದೆಲ್ಲ ಆಫರ್ ಸಿಗ್ತಾ ಇದೆ, ಮುಂಚೆ ಎಷ್ಟಿತ್ತು ಪ್ರೈಸು, ಈ ಸೇಲ್ ಟೈಮಲ್ಲಿ ಎಷ್ಟಕ್ಕೆ ನಮಗೆ ಸಿಗ್ತಾ ಇದೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ iPhone 16ಇಂದನೇ ಶುರು ಮಾಡ್ತೀನಿ. ಫ್ಲ್ಯಾಗ್ಶಿಪ್ ಫೋನು. ತುಂಬ ಜನ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಒಂದು iPhone 16 ನಾರ್ಮಲ್ಲಾಗಿ 74,900 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ ಕೇವಲ 59,990 ರೂಪಾಯಿ, 60,000 ರೂಪಾಯಿಗೆ 6 ತಿಂಗಳಾಯ್ತಾ ಐಫೋನ್ ಲಾಂಚ್ ಆಗಿ 16. ಆಲ್ರೆಡಿ ನೀವು ಕೇವಲ 60,000 ರೂಪಾಯಿಗೆ ಈ iPhone 16ನ ಪರ್ಚೇಸ್ ಮಾಡ್ಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನಲ್ಲಿ ನಮಗೆ ಬಯೋನಿಕ್ A18 ಚಿಪ್ ಇದೆ, ಡೈನಮಿಕ್ ಐಲ್ಯಾಂಡು, ಡೆಡಿಕೇಟೆಡ್ ಕ್ಯಾಮ್ರಾ, ಶಟರ್ ಬಟನ್ನು. ಈ ಪ್ರೈಸ್ ರೇಂಜ್ಗೆ ಬೆಂಕಿ ಆಪ್ಷನ್ ಆಗುತ್ತೆ. ಕ್ಯಾಮ್ರಾ, ವಿಡಿಯೋಗ್ರಫಿ ಪ್ರತಿಯೊಂದು ಸೂಪರ್ ಆಗಿದೆ. ಒಳ್ಳೆ ಬೆಲೆಗೆ ಬರ್ತಾ ಇದೆ ನೋಡಿ. iPhone 16 ತಗೋಬೇಕು ಅಂದ್ಕೊಂಡಿರೋರು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 5G. ಇದು ಕೂಡ ಫ್ಲ್ಯಾಗ್ಶಿಪ್ ಫೋನು. ನಾರ್ಮಲಿ ನೀವು ಈ ಫೋನ್ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ 71,000 ರೂಪಾಯಿ ಇರುತ್ತೆ. 65ರಿಂದ 71,000 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ ನಿಮ್ಗೆ ಕೇವಲ 44,999 ರೂಪಾಯಿ, 45,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಈ ಫೋನಲ್ಲಿ ನಮಗೆ Exynos 2400 ಅಮೋಲೆಡ್ ಡಿಸ್ಪ್ಲೇ, ಡೈನಮಿಕ್ ಅಮೋಲೆಡ್ಡು, ಬೆಂಕಿ ಫೀಚರ್, ಒಳ್ಳೆ ಕ್ಯಾಮ್ರಾ, ಕಾಂಪ್ಯಾಕ್ಟ್ ಆಗಿದೆ. ಸೊ ನೋಡಿ, ಮಿಸ್ ಮಾಡ್ಕೋಬೇಡಿ. ಸ್ಯಾಮ್ಸಂಗಲ್ಲೂ ಇದೆ, ಐಫೋನಲ್ಲೂ ಇದೆ. ಸೊ ಎರಡೂ ಕೂಡ ಒಳ್ಳೆ ಪ್ರೈಸಿಗೆ ಸಿಗ್ತಾ ಇದೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಸ್ಮಾರ್ಟ್ಫೋನು. ನಾರ್ಮಲಿ ಈ ಸ್ಮಾರ್ಟ್ಫೋನು 42ರಿಂದ 45,000 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 35,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಮಗಿದ್ರಲ್ಲಿ Exynos 2400E ಪ್ರೊಸೆಸರ್ ಸಿಗ್ತಾ ಇದೆ. ಅಮೋಲೆಡ್ ಡಿಸ್ಪ್ಲೇ, ಒಳ್ಳೆ ಡಿಸ್ಪ್ಲೇ. ಓವರಾಲ್ ನೋಡಿ, ಸ್ಯಾಮ್ಸಂಗಲ್ಲಿ ಒಂದು ಮಿಡ್ ಲೆವೆಲಲ್ಲಿ ಒಂದು ಒಳ್ಳೆ ಫೋನ್ ಆಗುತ್ತೆ. ನಂತರ ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 3A ಮತ್ತು 3A Pro ಅಂತ 2 ಫೋನ್ ಇದೆ. ಎರಡಕ್ಕೂ ಕೂಡ ತುಂಬ ಒಳ್ಳೆ ಆಫರ್ ಸಿಗ್ತಾ ಇದೆ. 3A ಮುಂಚೆ 25,000 ರೂಪಾಯಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಬರೀ 22,000 ರೂಪಾಯಿ ಎಫೆಕ್ಟಿವ್ ಆಗಿ. 3A Pro 30,000 ರೂಪಾಯಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 26,999 ರೂಪಾಯಿಗೆ ಸಿಗ್ತಾ ಇದೆ. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇದೆ. 5000 mAh ಕೆಪಾಸಿಟಿ ಬ್ಯಾಟ್ರಿ, ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು. ಎರಡು ಒಂದೇ, ಬಟ್ ಕ್ಯಾಮ್ರಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಆಯ್ತು. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಂತರ ರೀಸೆಂಟಾಗಿ ಲಾಂಚ್ ಆಗಿರುವಂಥ Moto Edge 60 ಫ್ಯೂಷನ್ನು. ಸೊ ಈ ಫೋನು ಲಾಂಚ್ ಆದಾಗ 23,000 ರೂಪಾಯಿ ಇತ್ತು. ಈ ಸೇಲ್ ಟೈಮಲ್ಲಿ ಕೇವಲ 20,999 ರೂಪಾಯಿಗೆ ಎಫೆಕ್ಟಿವ್ ಆಗಿ ಸಿಗ್ತಾ ಇದೆ. ಸೊ ನೋಡಿ, ಇದು ಕೂಡ ಒಳ್ಳೆ ಆಪ್ಷನ್ ಆಗುತ್ತೆ. ನಮಗಿದ್ರೆ Dimensity 7400 ಪ್ರೊಸೆಸರು, POLED ಡಿಸ್ಪ್ಲೇ, ಫುಲ್ HD ಪ್ಲಸ್, 120 Hz ರಿಫ್ರೆಶ್ ರೇಟು, LYT 700C ಸೆನ್ಸಾರು. ಸೊ ಫೋನ್ ಇದು ಕೂಡ ಬೆಂಕಿ ಇದೆ, ವ್ಯಾಲ್ಯೂ ಫಾರ್ ಮನಿ ಫೋನು. ನಂತರ ವಿವೋ ಕಡೆಯಿಂದ T4X. ನಾರ್ಮಲಿ ಇದು 128 15,000 ಇರುತ್ತೆ. ಈ ಸೇಲ್ ಟೈಮಲ್ಲಿ 1,500 ರೂಪಾಯಿ ಕಡಿಮೆ ಆಗ್ತಾ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದರಲ್ಲೂ ಕೂಡ Dimensity 7300 ಪ್ರೊಸೆಸರ್ ಇದೆ, ಬೆಂಕಿ ಆಪ್ಷನ್ ಆಗುತ್ತೆ. ನಂತರ CMF ಫೋನ್ 2 ಮೊನ್ನೆ ಲಾಂಚ್ ಆಗಿದ್ದು, ನ್ಯೂ ಲಾಂಚ್ ಇದು. ಸೊ 17,000 ರೂಪಾಯಿಗೆ ಸೇಲ್ ಶುರುವಾಗ್ತಾ ಇದೆ. ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. Dimensity 7300 ಅಂದರೆ ಒಂದು ರೀತಿ ಯೂನೀಕ್ ಲುಕ್ಕನ್ನು, ಯೂನೀಕ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ನಂತರ ಮತ್ತೊಂದು ಹೊಸ ಲಾಂಚು Moto Edge 60 Pro. ಬೆಂಕಿ ಫೋನು ಮೋಟೋರೋಲಾ ಕಡೆಯಿಂದ ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಸೊ ಇದು ಅಂಡರ್ 30K, 30,000 ರೂಪಾಯಿ ಒಳಗೆ ಲಾಂಚ್ ಆಗ್ತಾ ಇದೆ. ಸೊ ಮೊನ್ನೆ ಏಪ್ರಿಲ್ 30 12 ಗಂಟೆಯಿಂದ ಸೇಲ್ ಶುರುವಾಗುತ್ತೆ ನೋಡಿ. ಈ ಸೇಲ್ ಟೈಮಲ್ಲಿ ಹೊಸ ಲಾಂಚ್.
ಸೊ ಬೆಂಕಿ ಆಪ್ಷನ್ 30,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಇದಾಗುತ್ತೆ. ನಂತರ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ನೋಟ್ 50S 5G 15,000 ರೂಪಾಯಿಗೆ ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನು. ಇದು ಕೂಡ ರೀಸೆಂಟ್ ಲಾಂಚು. 15,000 ರೂಪಾಯಿಗೆ ಎಫೆಕ್ಟಿವ್ ಆಗಿ ನಿಮಗೆ ಸಿಗ್ತಾ ಇದೆ. ಈ ಫೋನ್ನ ಸ್ಪೆಸಿಫಿಕೇಷನ್ ಅಂತೂ ಬೆಂಕಿದೆ. ಅಮೋಲೆಡ್ ಡಿಸ್ಪ್ಲೇ 15,000 ರೂಪಾಯಿಗೆ, ಕರ್ವ್ ಡಿಸ್ಪ್ಲೇ ಇದೆ, ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಇದೆ, ಎಲ್ಲ ಸಖತ್ತಾಗಿದೆ ನೋಡಿ. ಇನ್ಫಿನಿಕ್ಸ್ ಬ್ರ್ಯಾಂಡಲ್ಲಿ ಒಂದು ಫೋನ್ ತಗೋಬೋದು ಅಂತ ಅನ್ಸಿದ್ರೆ ಒಂದು ಆಪ್ಷನ್ ಆಗುತ್ತೆ. ನಂತರ ಪೋಕೋ X7 Pro, ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತ ಅನ್ಬೋದು. ಇದು ಲಾಂಚ್ ಆದಾಗ 28,000 ರೂಪಾಯಿ ಇತ್ತು. ಈಗ ನಾರ್ಮಲಿ 25,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 22,999 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ನಮಗೆ ಈ ಫೋನಲ್ಲಿ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಅಮೋಲೆಡ್ ಡಿಸ್ಪ್ಲೇ, ಫುಲ್ HD ಪ್ಲಸ್ ಇಂದು ಡಾಲ್ಬಿ ವಿಷನ್ನು, ಡಾಲ್ಬಿ ಅಟ್ಮೋಸು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಕ್ಯಾಮ್ರಾ, 6550 mAh ಕೆಪಾಸಿಟಿ, ಬ್ಯಾಟ್ರಿ, ಫಾಸ್ಟ್ ಚಾರ್ಜರ್ ಪ್ರತಿಯೊಂದು ಇದೆ. ಸೊ ಇದು ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಆಪ್ಷನ್ ಆಗಿದೆ. ಬೇಜಾನ್ ಆಪ್ಷನ್ ಇದೆ ಈ ಸಲ ಅಂತೂ. 20,000-25,000 ರೂಪಾಯಿಗೆ ಎಷ್ಟು ಆಪ್ಷನ್ ಇದೆ ಅಂತ ಅಂದರೆ ಒಳ್ಳೊಳ್ಳೆ ಫೋನ್ಗಳು ಹೆವಿ ಕಾಂಪಿಟೇಟಿವ್ ಆಗಿ ಲಾಂಚ್ ಆಗ್ತಾ ಇದ್ದಾವೆ. ಸ್ಮಾರ್ಟ್ಫೋನ್ಗಳಲ್ಲಿ ಇದಿಷ್ಟು ನೋಡಿ ಒಳ್ಳೆ ಆಫರಿಗೆ ಸಿಗ್ತಾ ಇದೆ. ನೆಕ್ಸ್ಟ್ ನಾನು ಟಿ ವಿಗೆ ಮೂವ್ ಆಗ್ತೀನಿ. ಟಿ ವಿನಲ್ಲಿ ನಾನು ನಿಮಗೆ 3 ಆಪ್ಷನ್ನ ಕೊಡ್ತೀನಿ. ಮೊದಲನೇದಾಗಿ LG ಕಡೆಯಿಂದ LG 43 ಇಂಚಿಂದು 4K ಸ್ಮಾರ್ಟ್ ಟಿ ವಿ. ಇದು ವೆಬ್ OS ಅನ್ನು ಹೊಂದಿರುವಂಥ ಟಿ ವಿ ಆಯಿತಾ. ಲೇಟೆಸ್ಟ್ ಎಡಿಷನ್ನು 2025ನೇ ಎಡಿಷನ್ ಆಯಿತಾ. ಇದರಲ್ಲಿ ನಮಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, 4K ಅಪ್ಸ್ಕೇಲಿಂಗ್ ಇದೆ, 60 ಹರ್ಟ್ಸ್ನ ರಿಫ್ರೆಶ್ ರೇಟು, ಮ್ಯಾಜಿಕ್ ಮೌಸ್ನ ಜೊತೆಗೆಲ್ಲ ಸಿಗುತ್ತೆ. ನಮಗೆ ಈ ಟಿ ವಿ ಮೇಲೆ 5 ವರ್ಷಗಳ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ನಾರ್ಮಲಿ ಇದು ಲಾಂಚ್ ಆದಾಗ ಆ್ಯಕ್ಚುಲಿ 50,000 ಇತ್ತು, ನಾರ್ಮಲಿ 32,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ ಕೇವಲ 25,240 ರೂಪಾಯಿಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. LG ಬ್ರ್ಯಾಂಡಿಂಗಲ್ಲಿ ಈ ಪ್ರೈಸ್ ರೇಂಜಿಗೆ ಸೂಪರ್ ವಿಷಯ ಅಂತೀನಿ. ನೆಕ್ಸ್ಟು ಸ್ಯಾಮ್ಸಂಗ್ ಇಂದು 55 ಇಂಚಿಂದು 4K ರೆಸೊಲ್ಯೂಷನ್ ಹೊಂದಿರುವಂಥ ಟೈಸನ್ OS ಟಿ ವಿ ಆಯಿತಾ. ನಾರ್ಮಲಿ ಈ ಟಿ ವಿ 66,900 ರೂಪಾಯಿ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ ಕೇವಲ 37,490 ರೂಪಾಯಿಗೆ ಸಿಗ್ತಾ ಇದೆ. ಯೂಶ್ವಲಿ ಸ್ಯಾಮ್ಸಂಗ್ ಟಿ ವಿಯಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ತಗೊಳ್ಳೋರು. ಇದರಲ್ಲೂ ಕೂಡ ನಮಗೆ 4K ಅಪ್ಸ್ಕೇಲಿಂಗ್ ಸಿಗ್ತಾ ಇದೆ, ವಾಯ್ಸ್ ಅಸಿಸ್ಟೆಂಟ್, ರಿಮೋಟು, ಸೊ ಪ್ಯೂರ್ ಕಲರು, HDR10+, ಗೇಮ್ ಮೋಡು, ಕ್ಯೂ ಸಿಂಫನಿ ಎಲ್ಲ ಪ್ರೀಮಿಯಂ ಫೀಚರ್ ಇದರಲ್ಲೂ ಕೂಡ ಸಿಗ್ತಾ ಇದೆ. ನೆಕ್ಸ್ಟು ಸೋನಿ ಕಡೆಯಿಂದ 65 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಗೂಗಲ್ ಟಿ ವಿ ಆಯಿತಾ ಇದು. ಸೊ ನಾರ್ಮಲಿ ಈ ಟಿ ವಿಯ ಬೆಲೆ 76,990 ರೂಪಾಯಿ, 77,000 ರೇಂಜಲ್ಲಿರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 65,740 ರೂಪಾಯಿಗೆ ಎಫೆಕ್ಟಿವ್ ಆಗಿ ನಿಮಗೆ ಸಿಗ್ತಾ ಇದ್ದು ಕೂಡ ಒಂದು ಒಳ್ಳೆ ಆಫರ್ ಆಗುತ್ತೆ. 65 ಇಂಚಿನ ಟಿ ವಿ, ಅದು ಕೂಡ ಸೋನಿದು. ನಾನು ಪರ್ಸ್ನಲಿ ಸೋನಿ ಟಿ ವಿಯನ್ನು ಯೂಸ್ ಮಾಡೋದಾಯ್ತಾ. ಸೊ ಒಳ್ಳೆ ಕ್ವಾಲಿಟಿ, ಒಳ್ಳೆ ಸೌಂಡು, ಗೇಮ್ ಆಡೋರಿಗೆ, PS5 ಆಡೋರಿಗೆಲ್ಲ ಸಖತ್ತಾಗಿರುತ್ತೆ. ವಿತ್ ಗೂಗಲ್ ಟಿ ವಿ ಹೆವಿ ಸ್ಮೂತಾಗಿರುತ್ತೆ, ಪವರ್ಫುಲ್ ಪ್ರೊಸೆಸರೆಲ್ಲ ಹಾಕಿರ್ತಾರೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಂತರ ಒಂದು ರೆಫ್ರಿಜರೇಟರ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಒಳ್ಳೆ ಡಿಸ್ಕೌಂಟಿಗೆ ಸಿಗ್ತಾ ಇದೆ. ಸ್ಯಾಮ್ಸಂಗಿಂದು 330 ಲೀಟ್ರದು 3 ಸ್ಟಾರ್ ರೆಫ್ರಿಜರೇಟರ್ ಆಯಿತಾ. ನಾರ್ಮಲಿ ಇದ್ರ ಬೆಲೆ ಬಂದ್ಬಿಟ್ಟು 56,990 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 33,740 ರೂಪಾಯಿಗೆ ನಮಗೆ ಸಿಗ್ತಾ ಇದೆ ಆಯಿತಾ. ಸಖತ್ ಒಳ್ಳೆ ಪ್ರೈಸು, ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಿಗೆ ಆಯಿತಾ. ಇದರಲ್ಲಿ ನಮಗೆ AI ಫೀಚರ್ ಎಲ್ಲ ಇದೆ, ವೈಫೈ ಇದೆ, ನಮಗೆ ಒಂದು ರೀತಿ ಸ್ಮಾರ್ಟ್ ರೀತಿ ಕೆಲಸವನ್ನು ಮಾಡುತ್ತೆ. ಇದು ಕನ್ವರ್ಟಬಲ್ ರೆಫ್ರಿಜರೇಟ್ರು, ಬೆಲೆ ಹೆವಿ ಕಡಿಮೆ ಆಗಿದೆ. ನಂತರ ಒಂದು ಏರ್ ಕಂಡೀಷ್ನರ್ನ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಪರ್ಸ್ನಲಿ ಯೂಸ್ ಮಾಡುವಂಥದ್ದು ಹಾಕಿದ್ದೀನಿ ನಾ ಇಲ್ಲಿ. ಸೊ ಪ್ಯಾನಾಸೋನಿಕ್ ಅವ್ರದ್ದು 1.5 ಟನ್ AC, ಇದರಲ್ಲಿ ನಮಗೆ ವೈಫೈ ಎಲ್ಲ ಇದೆ. ಸೊ ನೀವು ಆರಾಮಾಗಿ ಮೊಬೈಲ್ ಅಪ್ಲಿಕೇಶನ್ ಕನೆಕ್ಟ್ ಮಾಡಿಕೊಂಡು ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತಾ ಇದೆ ಎಲ್ಲದನ್ನು ಫೋನಲ್ಲೇ ಕಂಟ್ರೋಲ್ ಮಾಡ್ಬೋದು. ರಿಮೋಟ್ ಸಹ ಇದೆ. ಸೊ ಇದು ಕೂಡ ಒಂದು ಸ್ಮಾರ್ಟ್ AC, 7-in-1 ಕನ್ವರ್ಟಬಲ್ AC ಆಯಿತಾ ಇದು. ಸೊ ನಾರ್ಮಲಿ ಈ ACಯ ಬೆಲೆ 56,400 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 33,490 ರೂಪಾಯಿಗೆ ಸಿಗ್ತಾ ಇದೆ ನೋಡಿ. ಈ ಬೇಸಿಗೆ ಟೈಮಲ್ಲಿ AC ಬೇಕು ಅನ್ನೋರು ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ನಂತರ ಒಂದು ವಾಷಿಂಗ್ ಮೆಷಿನ್ನ ಸಹ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಸ್ಯಾಮ್ಸಂಗಿಂದು 9 kg ಫ್ರಂಟ್ ಲೋಡನ್ನು ಹೊಂದಿರುವಂಥ ಒಂದು ವಾಷಿಂಗ್ ಮೆಷಿನ್ನು. ಇದು ಕೂಡ ಹೆವಿ ಪ್ರೈಸ್ ಕಡಿಮೆ ಆಗಿದೆ. ನಾರ್ಮಲಿ ಈ ವಾಷಿಂಗ್ ಮಿಷಿನ್ನು 50,990 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 28,842 ರೂಪಾಯಿಗೆ ಸಿಗ್ತಾ ಇದೆ ಆಯಿತಾ. ಕ್ರೇಜಿ ಆಫರು. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ AI ಎಕೋ ಬಬಲ್ನ ಹೊಂದಿರುವಂಥ ಈ ಒಂದು ವಾಷಿಂಗ್ ಮಿಷಿನ್ನಿಗೆ ಒಂದು ಒಳ್ಳೆಯ ಪ್ರೈಸ್ ಅಂತೀನಿ ಆಯಿತಾ. ಸೊ ನಮಗಿದ್ರಲ್ಲೇ ಬಿಲ್ಟಿನ್ ಹೀಟರ್ ಕೂಡ ಸಿಗ್ತಾ ಇದೆ ಆಯಿತಾ. ಸೊ ನೋಡಿ, ಆ್ಯಕ್ಚುಲಿ ನಾನು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೆ, ಬಟ್ ಆ ಟೈಮಲ್ಲಿ ಹೆವಿ ಜಾಸ್ತಿ ಇತ್ತು. ಬಟ್ ಆಲ್ರೆಡಿ ಬೇರೆ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ.
ಸೊ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋರು 9 kgಗೆ ಒಂದು ಒಳ್ಳೆಯ ಪ್ರೈಸ್ ಇದಾಗುತ್ತೆ. ನಂತರ ನೀವೇನಾದರೂ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ MI ಅವ್ರದ್ದು ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಸೊ ಇದು ನಾರ್ಮಲಿ ಒಂದು 15-16 ಸಾವಿರ, ಕೆಲವೊಂದು 20 ಸಾವಿರನೂ ಇರ್ತಿತ್ತು. ಬಟ್ ಈ ಸೇಲ್ ಟೈಮಲ್ಲಿ ಕೇವಲ 9,999 ರೂಪಾಯಿಗೆ. ಸೊ ಸಖತ್ತಾಗಿದೆ. ಇದು ವೈಫೈ ಕನೆಕ್ಟಿವಿಟಿ ಜೊತೆಗೆ ಸಿಗುತ್ತೆ, ಮಾಪಿಂಗು ಮಾಡುತ್ತೆ, ವ್ಯಾಕ್ಯೂಮ್ ಕೂಡ ಮಾಡುತ್ತೆ. ಸೊ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ತುಂಬ ಕಾಸ್ಟ್ಲಿನೂ ಇಲ್ಲ, ಸೊ ಬೆಲೆ ಹೆವಿ ಕಡಿಮೆ ಆಗಿದೆ, ಪರ್ಚೇಸ್ ಮಾಡೋರು ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏರ್ ಫ್ರೈಯರ್. ಸೊ ಫಿಲಿಪ್ಸಿಂದು ಒಂದು ರ್ಯಾಪಿಡ್ ಏರ್ ಟೆಕ್ನಾಲಜಿ ಇರುವಂಥ ಏರ್ ಫ್ರೈಯರ್. ಇದನ್ನು ನಾನು ಮೊನ್ನೆ ಅನ್ಬಾಕ್ಸು ಕೂಡ ಮಾಡಿದ್ದೆ ಅಂತ ಕಾಣುತ್ತೆ, ಮರ್ತೋಗಿದೆ. ನಾರ್ಮಲಿ ಇದು 5,995 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ 4,499 ರೂಪಾಯಿಗೆ ಸಿಗ್ತಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು 90% ಕಡಿಮೆ ಫ್ಯಾಟ್, ಅಂದರೆ ಕಡಿಮೆ ಆಯಿಲ್ ಉಪಯೋಗಿಸಿ ನಾವು ಇದನ್ನು ಕುಕ್ ಮಾಡ್ಬೋದು. ಇನ್ನೊಂದು ಏರ್ ಫ್ರೈಯರ್ ಇದೆ, ಸೊ ಪಿಜನ್ ಅವ್ರದ್ದು. ಸೊ ಇದು ಕೂಡ ಅಷ್ಟೇ, ನಾರ್ಮಲಿ 5,995 ರೂಪಾಯಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ 2,699 ರೂಪಾಯಿಗೆ ಸಿಗ್ತಾಯಿದೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ 85% ಲೆಸ್ ಆಯಿಲನ್ನು ಯೂಸ್ ಮಾಡ್ಕೊಂಡು ನೀವು ಕುಕ್ ಮಾಡ್ಬೋದು. ಇದು 1,200 ವ್ಯಾಟಿಂದು ಏರ್ ಫ್ರೈಯರು. ಸೊ ನೋಡಿ, ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ನಂತರ ಇನ್ನೊಂದು ಪ್ರೆಸ್ಟೀಜ್ ಅವ್ರದ್ದು ಏರ್ ಫ್ರೈಯರ್ ಇದೆ. ಸೊ ಇದು ಕೂಡ ನಾರ್ಮಲಿ 5,425 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ 3,299 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದು ಕೂಡ ಅಷ್ಟೇ ಹೆಲ್ತಿ ಆಲ್ಟರ್ನೇಟಿವ್ ಅಂತ ಎಲ್ಲ ಹೇಳ್ತಾರೆ. ಸ್ವಲ್ಪ ಆಯಿಲ್ ಕಡಿಮೆ ಇರೋದ್ರಿಂದ ಎಲ್ಲ ಹೆಲ್ತಿ ಅಂತ ಅಂತಾರಪ್ಪ. ಸೊ ನೆಕ್ಸ್ಟು ಫಿಲಿಪ್ಸ್ ಕಡೆಯಿಂದ ಒಂದು ಐರನ್ ಬಾಕ್ಸು. ಸೊ ಇದು ಕೂಡ ಹೆವಿ ಕಡಿಮೆ ಆಗ್ತಾಯಿದೆ. ಇದು 1,300 ವ್ಯಾಟಿಂದು ಸ್ಟೀಮ್ ಐರನ್ ಆಯಿತಾ, ನಮ್ಮನೇಲಿ ಪರ್ಚೇಸ್ ಮಾಡಬೇಕು ಅಂತ ಅಂತಿದ್ರು. ಅದಕ್ಕೋಸ್ಕರ ನೋಡಿಬಿಟ್ಟು ನಾನು ಮಾಡ್ತೀನಲ್ಲ ಅಂದ್ಬಿಟ್ಟು ಲಿಸ್ಟಿಗೂ ಹಾಕಿಟ್ಟಿದ್ದೀನಿ. 2,095 ರೂಪಾಯಿ ಇರುತ್ತೆ ನಾರ್ಮಲಿ. ಈ ಸೇಲ್ ಟೈಮಲ್ಲಿ 1,299 ರೂಪಾಯಿಗೆ ನಮಗೆ ಇದು ಸಿಗುತ್ತೆ. ಸೊ ತುಂಬ ಫಾಸ್ಟಾಗಿ ಐರನ್ನ ಮಾಡ್ಬೋದಂತೆ. ನೆಕ್ಸ್ಟು ಲ್ಯಾಪ್ಟಾಪ್ಗೆ ಹೋಗ್ತೀನಿ ಆಯಿತಾ. ನೀವೇನಾದರೂ ಈ ಒಂದು ಸೇಲ್ ಟೈಮಲ್ಲಿ ಸಾಸಾ ಲೇಲೆ ಟೈಮಲ್ಲಿ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನಾನು ನಿಮಗೊಂದು 3 ಆಪ್ಷನ್ ಕೊಡ್ತೀನಿ. ಸೊ ಸ್ಯಾಮ್ಸಂಗ್ ಕಡೆಯಿಂದ ಗ್ಯಾಲಕ್ಸಿ ಬುಕ್ 4, ಇದರಲ್ಲಿ ನಮಗೆ ಇಂಟೆಲಿಂದು ಕೋರ್ i5 13th ಜನರೇಷನ್ ಪ್ರೋಸರ್ ಇದೆ, 16 GB ರ್ಯಾಮು, 512 GB ಸ್ಟೋರೇಜು. ನಾರ್ಮಲಿ ಈ ಒಂದು ಲ್ಯಾಪ್ಟಾಪ್ನ ಬೆಲೆ 52,000 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 45,990 ರೂಪಾಯಿಗೆ ಸಿಗ್ತದೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಪ್ರೈಸ್ ಅನ್ಬೋದು. ನಂತರ ಲಿನೋವೊ ಕಡೆಯಿಂದ ಲಾಕ್ LOQ i5 12th ಜನರೇಷನ್ ಪ್ರೋಸರ್ನ ಹೊಂದಿರುವಂಥ ಈ ಒಂದು ಲ್ಯಾಪ್ಟಾಪ್ ನಮಗೆ 4 GB RTX 2050 ಗ್ರಾಫಿಕ್ ಕಾರ್ಡ್ನ ಜೊತೆಗೆ ಬರುತ್ತೆ. ಇದರಲ್ಲಿ 12 GB ರ್ಯಾಮ್ ವೇರಿಯಂಟ್ ಸಹ ಇದೆ, 16 GB ವೇರಿಯಂಟ್ ಸಹ ಇದೆ, 512 GB ಸ್ಟೋರೇಜ್ ನಮಗೆ ಸಿಗುತ್ತೆ. ನಾರ್ಮಲಿ ಈ ಒಂದು ಲ್ಯಾಪ್ಟಾಪ್ 60,000 ರೂಪಾಯಿ ಇರುತ್ತೆ. ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 50,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಂತರ HP ಕಡೆಯಿಂದ ವಿಕ್ಟಸ್ ಲ್ಯಾಪ್ಟಾಪು. ಇದರಲ್ಲಿ ನಮಗೆ i5 13th ಜನರೇಷನ್ ಪ್ರೊಸೆಸರ್ ಇದೆ, ಸೂಪರ್ ವಿಷಯ. RTX 4050 ಗ್ರಾಫಿಕ್ ಕಾರ್ಡ್ ಆಯಿತಾ, ಮತ್ತು 16 GB ರ್ಯಾಮು, 512 GB ಸ್ಟೋರೇಜ್ ಸಿಗ್ತಾ ಇದೆ. ಇದೆಲ್ಲ DDR5 ರ್ಯಾಮ್ನ ಜೊತೆಗೆ ಸಿಗುತ್ತೆ ಆಯಿತಾ. ನಾರ್ಮಲಿ ಈ ಲ್ಯಾಪ್ಟಾಪ್ನ ಬೆಲೆ 77,990 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 69,990 ರೂಪಾಯಿಗೆ ನೀವು ಎಫೆಕ್ಟಿವ್ ಆಗಿ ಪರ್ಚೇಸ್ ಮಾಡ್ಬೋದು. ಇದು ಕೂಡ ನೋಡಿ ಒಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಒಂದು ಲ್ಯಾಪ್ಟಾಪ್ ಆಪ್ಷನ್ ಆಗುತ್ತೆ ನಿಮಗೆ. ನೆಕ್ಸ್ಟು ಟ್ಯಾಬ್ಲೆಟಿಗೆ ಬರ್ತೀನಿ. ಸೊ ಟ್ಯಾಬ್ಲೆಟ್ ಒಂದು ಹೊಸದು ಲಾಂಚ್ ಆಗ್ತಾಯಿದೆ MI ಕಡೆಯಿಂದ, MI Pad 7 ಅಂತ. ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೋಸರು, ಎಲ್ಲ AI ಫೀಚರ್ ಜೊತೆಗೆ ಬರುತ್ತಂತೆ. ಸೊ ಈ ಒಂದು ಟ್ಯಾಬನ್ನು ಕೇವಲ 22,999 ರೂಪಾಯಿಗೆ, 23,000 ರೂಪಾಯಿಗೆ ಎಫೆಕ್ಟಿವ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ 12 ತಿಂಗಳು ನೋ ಕಾಸ್ಟ್ EMI ಆಪ್ಷನ್ ಕೂಡ ನಿಮಗೆ ಇದ್ರ ಮೇಲೆ ಸಿಗ್ತಾ ಇದೆಯಂತೆ. ಮುಂದಿನ ಟ್ಯಾಬ್ಲೆಟ್ ಬಂದ್ಬಿಟ್ಟು OnePlus ಕಡೆಯಿಂದ OnePlus Pad Go. ನಾರ್ಮಲಿ ಈ ಟ್ಯಾಬ್ಲೆಟು 18,000 ರೂಪಾಯಿ ಇರ್ತಿತ್ತು. ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ ಕೇವಲ 14,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಮ್ಗೆ ಇದರಲ್ಲಿ G99 ಪ್ರೋಸರು, 8000 mAh ಕೆಪಾಸಿಟಿ ಬ್ಯಾಟ್ರಿ, 8 GB ರ್ಯಾಮ್ ಎಲ್ಲ ಸಿಗ್ತಾ ಇದೆ. ನಂತರ ಆಪಲ್ದು ಏನಾದರೂ iPad ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ 10th ಜನರೇಷನ್ iPad ನಿಮಗೆ ನಾರ್ಮಲಿ 28,000 ಇರ್ತಿತ್ತು. ಬಟ್ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 25,900 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಮ್ಗೆ ಇದರಲ್ಲಿ ಬಯೋನಿಕ್ A14 ಚಿಪ್ಪೆಲ್ಲ ಸಿಗ್ತಾ ಇದೆ. ಸೊ ಈ ರೀತಿ ಇನ್ನೂ ಅನೇಕ ಆಫರ್ಗಳು ನಮಗೆ ಈ ಒಂದು ಸಾಸಾ ಲೇಲೆ ಟೈಮಲ್ಲಿ ಸಿಗ್ತಾ ಇದೆ ಆಯಿತಾ. ಸಾಸಾ ಲೇಲೆ ನೋಡಿ, ಪ್ರತಿಯೊಂದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಒಳ್ಳೆ ಡಿಸ್ಕೌಂಟಲ್ಲಿ ಸಿಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಹೇಳಿದ್ನಲ್ಲ, ನೀವು ಇದಕ್ಕಿಂತ ದೊಡ್ಡ ಸೇಲ್ ಬರುತ್ತೆ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಟೈಮಲ್ಲಿ ಸೇಲ್ ತೊಗೊಂಬಂದಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಆಯಿತಾ, ಮೇ ಟೈಮಲ್ಲಿ. ಸೊ ನಾವು ಇನ್ನೂ ವೆಯ್ಟ್ ಮಾಡಬೇಕು ಅನ್ನೋಂಗಿಲ್ಲ, ಇಲ್ಲೇ
ಏನು ಅವಶ್ಯಕತೆ ಅದನ್ನು ಪರ್ಚೇಸ್ ಮಾಡೋದು. ಒಳ್ಳೆ ಡಿಸ್ಕೌಂಟಿಗೂ ಕೂಡ ಸಿಗ್ತಾ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಯೂಸ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.